ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜಶೇಖರ್, ಎಷ್ಟೊತ್ತಿಗೆ ಹೇಗಾಗಿದೆ, ಜೊತೆಗೆ ಎಷ್ಟು ಜನ ಪ್ರಯಾಣಿಕರಿದ್ರು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಜೊತೆಗೆ ಆಕ್ಸಿಡೆಂಟ್ ಆಗಿರುವ ಸ್ಪಾಟ್ ಮೊದಲು ತೋರಿಸ್ಬಿಡಿ, ಹೆಂಗಿದೆ, ಈ ಹಿಂದೆ ಏನಾದ್ರೂ ಅಪಘಾತಗಳು ಸಂಭವಿಸುತ್ತಾ ಅದೇ ಜಾಗದಲ್ಲಿ ಹೇಗೆ ಅಂತ. ಎಸ್, ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಸಮೀಪದಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಏನು ಇದೇ ಒಂದು ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು. ನಮ್ಮ ಏನು ಈ ಒಂದು ಬಲಬದಿಯಲ್ಲಿ ಏನ್ ನೋಡ್ತಾ ಇದ್ದೇವೆ, ಈ ಒಂದು ಬದಿಯಿಂದಲೇ ಒಂದು ಲಾರಿ ನೇರವಾಗಿ ಬಂದಿರುವಂತದ್ದು. ಲಾರಿ ಏನ್ ಚಿತ್ರದುರ್ಗದ ಕಡೆಯಿಂದ ಏನು ಬೆಂಗಳೂರು ಕಡೆಗೆ ಹೊರಟಿತ್ತು. ಲಾರಿ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಲಾರಿ ಚಾಲಕನ ಒಂದು ನಿರ್ಲಕ್ಷ್ಯ ಮತ್ತು ಅತಿವೇಗದಿಂದಾಗಿಯೇ ಏಕಾಏಕಿ ಡಿವೈಡರ್ ಅನ್ನ ದಾಟಿ ಮತ್ತೊಂದು ಬದಿಗೆ ಲಾರಿ ಬಂದಿರುವಂತದ್ದು. ಏನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾವೆ, ಇದೇ ಬಸ್ ಖಾಸಗಿ ಬಸ್ ಬೆಂಗಳೂರಿನಿಂದ ಗೋಕರ್ಣದತ್ತ ಹೊರಟಿತ್ತು. ಈ ಬಸ್ ಸಂಪೂರ್ಣವಾಗಿ ಆ ಲಾರಿ ರಭಸಕ್ಕೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಏನು ಗೋಕರ್ಣಕ್ಕೆ ಹೊಂಟಿದ್ದಂತಹ ಹಲವಾರು ಪ್ರಯಾಣಿಕರು, ಸುಮಾರು 10 ರಿಂದ 12 ಮಂದಿ ಪ್ರಯಾಣಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಎಲ್ಲರ ಒಂದು ಶವಗಳನ್ನ ಸಂಗ್ರಹಿಸುವ ಅಥವಾ ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿದೆ, ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿರೋದ್ರಿಂದ ಆ ಶವಗಳನ್ನ ಏನು ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವುಗಳ ಒಂದು ಡೀಟೇಲ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮತ್ತೊಂದು ಕಡೆಗಳಲ್ಲಿ ಬಸ್ ಏನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ಬಸ್ ಅನ್ನು ಕೂಡ ಮೇಲೆತ್ತುವ ಪ್ರಯತ್ನ, ಬಸ್ಸಿನಲ್ಲಿದ್ದಂತಹ ಏನು ಆಭರಣಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಸಂಗ್ರಹಿಸುವ ಪ್ರಯತ್ನದಲ್ಲೂ ಕೂಡ ಪೊಲೀಸರು ಕೂಡ ನಿರತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಬಸ್ ಸಂಪೂರ್ಣ ಸುಟ್ಟೋಗಿರೋದ್ರಿಂದ ಶವಗಳು ಗುರುತು ಸಿಗದೆ ಇರೋದ್ರಿಂದಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶವಗಳನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು, ದಾವಣಗೆರೆಯ ಪೂರ್ವ ವಲಯದ IGP ರವಿಕಾಂತೇಗೌಡರು ಕೂಡ ಸ್ಥಳದಲ್ಲೇ ಇದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಅಪರ ಜಿಲ್ಲಾಧಿಕಾರಿ BT ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಚಿತ್ರದುರ್ಗ ಜಿಲ್ಲಾಡಳಿತವು ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಒಟ್ನಲ್ಲಿ ಬೆಳ್ಳಂಬೆಳಗ್ಗೆ ಲಾರಿ ಚಾಲಕ ನಿಜಕ್ಕೂ ಕೂಡ ಯಮನಂತೆ ಬಂದು ಆ ಬಸ್ಗೆ ಹಪ್ಪಳಿಸಿದ ಪರಿಣಾಮವಾಗಿಯೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಶ್ರುತಿ. ಓಕೆ ರಾಜಶೇಖರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎನಿವೆ